ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಸೊ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ, ಏನು ಸೊಪ್ಪು, ಮೇಥಿ ಸೊಪ್ಪು. ಸೊ ಮೇಥಿ ಸೊಪ್ಪಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೊತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಫ್ರೆಶ್ ಆಗಿರೋ ಅಂಥ ಮೇಥಿ ಸೊಪ್ಪನ್ನ ತಂದಿದ್ದಾರೆ. ಸೊ ಹಾಗಾಗಿ ಇದರಿಂದ ಇನ್ನೇನು ಮಾಡೋಕ್ಕಾಗುತ್ತೆ, ಮೇಥಿ ಪಲಾವ್ ಮಾಡ್ತೀವಿ. ನೋಡಿ, ಪಲಾವು ಈಸಿಯಾಗಿ ಮಾಡೋದನ್ನು ತೋರಿಸ್ತೀನಿ. ಫಾರ್ ಬಿಗ್ನರ್ಸ್, ಯಾರು ಫಸ್ಟ್ ಟೈಮ್ ಮಾಡ್ತಿದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ನೋಡಿ, ಪಲಾವ್ ಐಟಮ್ಸ್ ಏನೇನಿದೆಯೋ ಅದು ಎಲೆ ಮತ್ತು ಕಸ್ತೂರಿ ಮೇಥಿ ಮತ್ತು ಇದು ಸ್ಟಾರು ಮತ್ತು ಮರಾಠಿ ಮೊಗ್ಗು, ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ. ಸೊ ಇದನ್ನೆಲ್ಲ ರೆಡಿ ಮಾಡಿ, ಸ್ವಲ್ಪ ಮೆಣಸು ಪೌಡರನ್ನು ಕೂಡ, ಪೆಪ್ಪರ್ ಪೌಡರು ಖಾಲಿಯಾಗಿತ್ತು, ಹಾಗಾಗಿ ಮೆಣಸನ್ನೇ ಅಲ್ಲಿ ಪೌಡರ್ ಮಾಡಿ ಹಾಕಿದ್ದೀನಿ. ಸೊ ಇಷ್ಟನ್ನು ಎಲ್ಲ ನೀಟಾಗಿ ಒಂದರಲ್ಲಿ ಇಟ್ಕೊಬೇಕು. ಸೊ ಇದ್ರ ಜೊತೆಗೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆನೂ ಕೂಡ ಆ್ಯಡ್ ಮಾಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇನ್ನೇನು ಹಾಕ್ತೀವಿ ಅಂದರೆ, ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಇಷ್ಟೂ ಹಾಕಲ್ಲ, ಧನಿಯಾ ಪುಡಿ ಸ್ವಲ್ಪನೇ ಹಾಕೋದು. ಸೊ ಸ್ವಲ್ಪ ಧನಿಯಾ ಪುಡಿಯನ್ನು ಎಲ್ಲ ರೆಡಿ ಮಾಡಿ ಒಂದು ಹತ್ರ ಇಟ್ಕೊಂಡು, ಮತ್ತು ಒಂದು ಕುಕ್ಕರ್ನ ಇಟ್ಟು, ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಸಾಸಿವೆ ಮತ್ತು ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಇದು ಕಸ್ತೂರಿ ಮೇಥಿ, ಸೋಂಪು ಇದೆಲ್ಲ ಹಾಕಿ, ಕಡಲೆಬೀಜ, ಕಡಲೆಬೇಳೆ ಎಲ್ಲವನ್ನು ಹಾಕಿ, ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಒಂಥರ ಅರೋಮ ಅನ್ನೋದು ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಈರುಳ್ಳಿ ಮತ್ತು ಅದನ್ನು ಈರುಳ್ಳಿನ ಸ್ವಲ್ಪ ಹಾಕಿ ಫಸ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ಮು ಕೂಡ ಇತ್ತು ಮನೆಯಲ್ಲಿ, ಹಾಗಾಗಿ ಹಾಕ್ಬೋದು ಅಂದರೆ 100% ಹಾಕ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಮೇಥಿ ಪಲಾವ್ಗೂ ನಾನು ಹಾಕ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಟೊಮೊಟೊ ನೋಡಿ, ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಸೊ ಯಾಕೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಂತ. ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಹೆಂಗೆ ಆಗೋಗ್ಬೇಕಂತಂದರೆ, ಫುಲ್ಲು ಅದೆಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟು ಫುಲ್ಲು ಅದು ಸ್ಮೂತಾಗಿ ಆಗೋಗಬೇಕು. ಅಷ್ಟುವರೆಗೂ ನಾವು ಅದನ್ನು ಬರೀ ಆಯಿಲಲ್ಲೇ ನೀಟಾಗಿ ಈ ಥರ ಫ್ರೈ ಮಾಡ್ತಾನೇ ಇರಬೇಕು. ಸೊ ನೋಡ್ತಾ ಇದ್ರೇ ಒಂಥರ ಅಂದರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು. ಸೊ ನೋಡಿ, ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ತುಂಬ ಕ್ವಿಕ್ಕಾಗಿ, ತುಂಬ ಈಸಿಯಾಗಿ, ತುಂಬಾ ಬೇಗನೆ ಮಾಡ್ಕೊಂಬೋ ಅಂಥ ರೆಸಿಪಿ ಇದು. ಸೊ ಹೆಲ್ದಿನೂ ಕೂಡ. ಸೊ ಮೇಥಿ ಸೊಪ್ಪು ತುಂಬಾ ಹೆಲ್ದಿನೂ ಹೌದು. ಹಾಗಾಗಿ ನೋಡಿ, ಇದೆಲ್ಲ ನೋಡಿ ಯಾವ ಥರ ಆಗಿದೆ ಅಂತ. ಸ್ಮೂತಾಗಿ ಆಗಿದ್ದಾದಮೇಲೆ ಈಗಾಗಲೇ ತೊಳೆದು ಇಟ್ಕೊಂಡಿದ್ದಂಥ ಮೇಥಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೊಂದು ಮೇಥಿ ಸೊಪ್ಪನ್ನ ಹಾಕಿದ್ರೆ ಅದೆಲ್ಲ ನೀಟಾಗಿ ಬೇಯೋಷ್ಟರಲ್ಲಿ ಇಷ್ಟು ಆಗೋಗುತ್ತೆ. ಸೊ ನೋಡಿ, ಇದೆಲ್ಲ ನೀಟಾಗಿ, ಕೆಲವರು ಮೇಥಿ ಸೊಪ್ಪನ್ನ ಕಟ್ ಮಾಡಿನೂ ಹಾಕ್ತಾರೆ, ಕೆಲವರು ಹಾಗೆ ಹಾಕ್ತಾರೆ. ನಾನೇನು ಕಟ್ ಮಾಡಿಲ್ಲ, ಹಾಗೆ ಹಾಕ್ತೆ, ಯಾಕಂದರೆ ಬೆಂದೋಗ್ಬಿಡುತ್ತೆ ಅಂತ. ಆ ಸೊಪ್ಪೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಇದರೊಳಗಡೆ ಹಾಕಿ, ಸೊ ನಾನು ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ. ಯಾಕೆ ಅಂತಂದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ. ಸೊ ನಮಗೆ ಇವಾಗ ಸ್ಕೂಲ್ ವ್ಯಾನ್ ಬೇಗ ಬರೋದ್ರಿಂದ ಬೇಗನೆ ಮಾಡ್ಕೊಂಬಿಡ್ತೀನಿ ನಾನು. ಹಾಗಾಗಿ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಂಗೆ ಸೊ ಪಕ್ಕದಲ್ಲಿ ಬಿಸಿ ನೀರನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೆ. ನೋಡಿ, ಎಲ್ಲನೂ ಕೂಡ ಅಕ್ಕಿ ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ, ಸೊ ಒಂದು ಸಲ ಟೇಸ್ಟ್ ನೋಡಿದೆ. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆಯಾ ಅಂತ ಆಗಿತ್ತು. ಸೊ ಆಮೇಲೆ ಒಂದು ವಿಷಲನ್ನು ತಗೊತೀನಿ ಅಷ್ಟೇ. ಒಂದು ವಿಷಲ್ ತೊಗೊಂಡ್ರೆ ಸಾಕು ರೈಸ್ಗೆ. ಸೊ ನೋಡಿ, ಈಗ ವಿಷಲ್ ಬಂತು, ಹೆಂಗಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಸೊ ನನ್ನ ಮಗ ಆದರೆ ಯಾವಾಗಲೂ ಇದೇ ಮಾಡು ಮಮ್ಮಿ ಅಂತಂದ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಸೊ ನಾವು ಮತ್ತೆ ಎಲ್ಲ ಸ್ಕೂಲ್ಗೆ ರೆಡಿಯಾಗಿ ಟಿಫನ್ ಮಾಡಿ ಮತ್ತು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋದ್ವಿ. ಇಷ್ಟು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.